ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇ ಫೆಸ್ಟ್ ಕಾರ್ಯಕ್ರಮದ ವೇಳೆ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಹಾಡಿಗೆ ನೃತ್ಯ ಮಾಡಿರುವಾಗ ಅನ್ಯ ಕೋಮಿನ ವಿದ್ಯಾರ್ಥಿಗಳು ಏಕಾಏಕಿ ಧಾವಿಸಿ ತೀವ್ರವಾಗಿ ಹಲ್ಲೆಗೈದಿರುವ ಘಟನೆ ಖಂಡನೀಯ ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಹೇಮಂತ್ ಅವರು ಆಗ್ರಹವನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಳಿಕ ಹಲ್ಲೆಗೊಳಗಾದ ವಿದ್ಯಾರ್ಥಿ ನಟರಾಜ್ ಅವರು ಮಾತನಾಡಿ, ಕಾಲೇಜಿನ ಆವರಣದಲ್ಲಿಯೇ ಎಲ್ಲರೂ ಭಾವೈಕ್ಯತೆಯಿಂದ ಇರಬೇಕು, ಆದರೆ ಇಲ್ಲಿ ಈ ರೀತಿಯ ಘಟನೆಗಳು ಪದೇ ಪದೇ ಜರುಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಕಾಲೇಜಿನ ಆಡಳಿತ ಮಂಡಳಿಯವರು ಹಾಗೂ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಎಂದಿನಂತೆ ಶಾಂತಿಯುತವಾಗಿ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಹಿರಿಯ ಮುಖಂಡರಾದ ರೇವಣ್ ಸಿದ್ದಪ್ಪ ಜಲಾದೆ ಅವರು ಕೂಡ ಮಾತನಾಡಿ, ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜು ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡ್ತಾ ಇದೆ. ಆದರೆ ಕೆಲ ಕಿಡಿಗೇಡಿಗಳು ಕಾಲೇಜಿಗೆ ಕೆಟ್ಟ ಹೆಸರು ತರಲು ಮತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಕಾಲೇಜಿನ ಆವರಣದಲ್ಲಿಯೇ ಹಲ್ಲೆಯಂತಹ ಘಟನೆಗಳು ಆಗಾಗ ಜರುಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಜಿಲ್ಲಾಡಳಿತ ಯಾರ ಒತ್ತಡಕ್ಕೂ ಮಣಿಯದೇನೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು. ಈ ಕುರಿತಂತೆ ನಗರಸಭೆ ಸದಸ್ಯ ಶಶಿಧರ್ ಹೊಸಳ್ಳಿ ಅವರು ಕೂಡ ಮಾತನಾಡಿ, ನಾನು ಪ್ರತಿನಿಧಿಸುವ ವಾರ್ಡ್ನಲ್ಲಿ ಬರುವ ಈ ಕಾಲೇಜಿನಲ್ಲಿ ಈ ಘಟನೆ ನಡೆದಿರುವುದು ಖೇದಕರ ಸಂಗತಿಯಾಗಿದೆ. ರಕ್ತ ಬರುವ ರೀತಿಯಲ್ಲಿ ಹಲ್ಲೆಗೈದು ಬಳಿಕ ಅವರೇ ಹೋಗಿ ನಮ್ಮ ಮೇಲೆ ಹಲ್ಲೆಯಾಗಿದೆ ಎಂದು ಪ್ರಕರಣ ದಾಖಲಿಸುತ್ತಾರೆ ಎಂದರೆ ಇದು ಏನರ್ಥ? ಇದರ ಹಿಂದೆ ಯಾರ ಒತ್ತಡ ಇದೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯ ಘಟನೆಗಳು ರಾಜಾರೋಷವಾಗಿ ಜರುಗುತ್ತಿವೆ. ಕಾನೂನು ಸುವ್ಯವಸ್ಥೆ ಇದೆಯಾ ಎಂಬ ಆತಂಕ ಶುರುವಾಗಿದೆ. ಹೀಗಾಗಿ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕರಾದ ಶಶಿಕಾಂತ್, ಮುಖಂಡರಾದ ವೀರೇಶ ಸ್ವಾಮಿ, ಸಾಯಿನಾಥ್ ಮಂಗಲ್ಗಿ, ವಕೀಲರಾದ ಗುರುನಾಥ್ ರಾಜಗಿರ, ಅಂಬರೀಶ್ ಬಿರಾದರ್, ಅಮರಸ್ವಾಮಿ, ನಾಗರಾಜ್, ಪವನ್ ನಟರಾಜ್, ಸಾಯಿನಾಥ್ ಸೇರಿದಂತೆ ಇತರರು ಇದ್ದರು. ಮಹೇಶ್ ಪಾಲಂ, ಶರಣು ಬಿರಾದರ್, ದಿನೇಶ್ ಮೂಳ್ಗೆ, ವಿಶಾಲ್ ಬಾದಾಮಿ, ವಿನಾಯಕ್, ಆಕಾಶ್ ಜ್ಞಾನಪ್ಪನವರ್, ಬಸವರಾಜ್ ಗುಮ್ಮ ಸೇರಿದಂತೆ ಇನ್ನಿತರರು ಇದ್ದರು. ನಿನ್ನೆ ರಾತ್ರಿ ಮಧ್ಯಾಹ್ನ JND ಕಾಲೇಜಿನಲ್ಲಿ ಹಲ್ಲೆ ಆಯಿತು. ರಾತ್ರಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಸಂತೋಷ್ ಅನ್ನುವಂಥ ಒಬ್ಬ CPI ಅವ್ರ ಮೇಲೆ, ನ್ಯೂಟನ್ CPI ಅವ್ರ ಮೇಲೆ ಹಲ್ಲೆ ಆಯಿತು. ಈ ರಾಜ್ಯದ ಮಾನಗೆಟ್ಟ ನೀತಿಗೆಟ್ಟ ಸರ್ಕಾರಕ್ಕೆ ಮತ್ತು ಇಲ್ಲಿದ್ದಂಥ ಇಬ್ಬರು ಮಂತ್ರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೇವೆ, ಯಾವ JND ಕಾಲೇಜಿನಲ್ಲಿ ಗಲಾಟೆ ಆಗಿತ್ತೋ ಆ ಹುಡುಗರಿಗೆ ತಗೊಂಡು ನಿಮ್ಮ ಮಕ್ಕಳು ಹೋಗಿ ಕೌಂಟರ್ ಕೇಸ್ ಮಾಡ್ತಾರೆ, ಅದ್ರೊಬ್ಬರು CPI ಅವ್ರಿಗೆ ಕೈಗೆ ಚಾಕು ಆಗ್ತದ. ಇವತ್ತಿಗೆ ಹೋಗಿ ನೀವು ಭೇಟಿ ಆಗಿದ್ರಿ ಇಬ್ಬರು ಮಂತ್ರಿಗಳು. ಒಬ್ಬ ಪೊಲೀಸ್ ಅಧಿಕಾರಿ ಕೈಗೆ ಚಾಕು ಹತ್ಯದ, ನಿಮಗೆ ಭೇಟಿ ಆಗ್ಲಿಕ್ಕೆ ಟೈಮ್ ಇಲ್ಲ. ಆದರೆ ಯಾರು ಕಿಡಿಗೇಡಿಗಳು JND ಕಾಲೇಜಿನಲ್ಲಿ ಇದು ಮಾಡಿದ್ದಾರೆ, ನಿಮ್ಮ ಮಕ್ಕಳಿಗೆ ಕಳಿಸಿ ಅವರಿಗೆ ಚಿಕಿತ್ಸೆ ಕೊಡಿಸಿ, ಸುಳ್ಳು ಚಿಕಿತ್ಸೆ ಕೊಡಿಸಿ, MLC ಮಾಡಿಸಿ ಪ್ರಕರಣ ಮಾಡ್ತಿರಲ್ಲ. ಈ ರಾಜ್ಯ ಸರ್ಕಾರ ಇವತ್ತು ಯಾವುದೋ ಒಂದು ಜಾತಿಗೆ ಸೀಮಿತ ಅದ ಅನ್ನುವಂಥದ್ದು ನೀವು ತೋರಿಸ್ಲತ್ತೀರಿ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಈಗ ನಾವು 2 ದಿವಸದಲ್ಲಿ ಉಗ್ರವಾದಂಥ ಇನ್ನೂ 10,000 ಜನರಿಗೆ ಸೇರಿಸಿ ದೊಡ್ಡ ಹೋರಾಟ ಕೂಡ ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಇಬ್ಬರು ಸಚಿವರು ಹೋದ ತಕ್ಷಣನೇ ಕೌಂಟರ್ ಕೇಸ್ ಆಗ್ಯದ. ಮೊದಲು ಪೊಲೀಸರು ಒಳ್ಳೆ ರೀತಿ ತನಿಖೆ ಮಾಡ್ಲತ್ತಿರು, ಯಾವುದೇ ಗದ್ದಲ ಇರಲಿಲ್ಲ. ಈ ಸಚಿವರು ಏನಲ್ಲಿ ಹೋದ್ಮೇಲೆ ಕೌಂಟರ್ ಕೇಸ್ ತಗೊಳ್ಳಿ ಅಂತ ಹೇಳಿ ಇಬ್ಬರು ಸಚಿವರೇ ಹೇಳಿ ಬಂದಾರ. ಇವತ್ತು ಈ ಇಬ್ಬರು ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ, ನಿಮಗೆ ಬರೀ ನಿಮ್ಮ ಬ್ರದರ್ಸ್ ಒಟ್ಟಿಗೆ ನೀವು ಗೆದ್ದಿಲ್ಲ, ಇಲ್ಲಿದ್ದಂಥ ಎಲ್ಲ ಹಿಂದೂಗಳು ಎಲ್ಲ ಸಮಾಜದವರು ನಿಮಗೆ ಓಟ್ ಹಾಕ್ಯಾರ, ನೀವೆಲ್ಲರಿಗೆ ಸಮಾನಾಗಿ ನೋಡಬೇಕು ಅನ್ನುವಂಥ ಮಾತು ಇಬ್ಬರು ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ. ಬಹುಸಂಖ್ಯಾತ ಹಿಂದೂಗಳ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೆದರೂ ಕೂಡ ಗುಂಡಾಗಳು ಬಂದು ಕಾಲೇಜ್ ಕ್ಯಾಂಪಸ್ದಲ್ಲಿ ನಡೀತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ರೀತಿಯ ಹಾಡುಗಳನ್ನು ಹಾಕಿ ಸಂತೋಷದಿಂದ ನೃತ್ಯ ಮಾಡುವಂಥ ಸಂದರ್ಭದಲ್ಲಿ ಹುಡುಗರು ಹಾಕಿದಲ್ಲದು ಹಾಡು ಸಹಜವಾಗಿ ಆ ಸೌಂಡ್ ಬಾಕ್ಸ್ನಿಂದ ಜೈ ಶ್ರೀರಾಮ್ ಹಾಡು ಬಂದಿದೆ. ಮತ್ತು ಅದಕ್ಕೆ ನಾವು ನೃತ್ಯ ಮಾಡಿದ್ದಾರೆ. ಅವರು ಜೈ ಶ್ರೀರಾಮ್ ಹಾಡ ಯಾಕೆ ನೀವು ಹಾಕಿದ್ರಿ ಅಂತ ತಿಳ್ಕೊಂಡು 8-10 ಗುಂಡಾಗಳು ಬಂದು ನಮ್ಮ ಹಿಂದೂ ಹುಡುಗರ ಮೇಲೆ ಏನೇನಪ್ಪ ಹಲ್ಲೆ ಮಾಡಿದಾರಲ್ಲ, ಇದು ಬಹಳ ಖಂಡನೀಯವಾಗಿದೆ. ತಕ್ಷಣ ಏನಪ್ಪ, ಈ ತಕ್ಷಣ 8 ಜನರನ್ನ ಐಡೆಂಟಿಫೈ ಮಾಡಿದೀವಿ, ನಾವು ಹೆಸರು ಕೊಟ್ಟಿದ್ದೀವಿ. ಆ ಗುಂಡಾಗಳು ಮಾಡಿದಂಥ ಗುಂಡಗಳನ್ನು ಶಾಸಕರಾದ ರಹೀಮ್ ಖಾನ್ ಅವರ ಮಗ NSIನ ಕಾರ್ಯದರ್ಶಿ ಅಂತ ಹೇಳ್ತಾರಲ್ಲ, ಅವ ಬಂದು ಅವ್ರ ಕಾರ್ನಲ್ಲಿ ರಕ್ಷಣೆ ಮಾಡ್ತಾನೆ, ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಗುಂಡಾಗರಿ ಮಾಡ್ತೀರಿ ನೀವು. ಕಾಂಗ್ರೆಸ್ ಸರ್ಕಾರದ ಒಂದು ಮಂತ್ರಿ ಮಗ ಗುಂಡಾಗರಿ ಮಾಡ್ತಾರ. ನಾವು ಗುಂಡಾಗರಿ ಮಾಡಿದ್ರೆ ನೀವು 10 ನಿಮಿಷ ಇರಲ್ಲ, ನೆನಪಿರ್ಲಿ. 1,000 ಜನ ಯುವಕರು ನಮ್ದೊಂದೇ ಮಾತಿಗೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಟ್ಕೊಂಡು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಆದರೆ ಹೊಡೆದಿದ್ದವ್ರೆ, ಕಂಪ್ಲೇಂಟ್ ಮಾಡಿದ್ದೆ ಅವರು. ಎಂತಾನೇ ಇದು? ನಮ್ಮ ಇನ್ನೋಸೆಂಟ್ ಮಕ್ಕಳ ಮೇಲೆ ಅವ್ರೇನು ಕಂಪ್ಲೇಂಟ್ ಮಾಡ್ತಾರೆ, ಈ ಪೊಲೀಸರು ಸ್ವೀಕಾರ ಮಾಡ್ತಾರೆ. ಅರೆ ತನಿಖೆ ಮಾಡ್ರಿ, ಯಾರು ಹೊಡೆದಿದ್ದಾರೆ, ಯಾರ ಮೇಲೆ ಕಂಪ್ಲೇಂಟ್ ಆಗಬೇಕು.
ಅದಕ್ಕೆ ಇವತ್ತು ನಾವು ಭಾಳ ಶಾಂತ ರೀತಿಯಿಂದ ಬಂದು DC ಅವರು SP ಅವರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ ಜಿಲ್ಲಾಡಳಿತದ ಮ್ಯಾಗ ನಮ್ಮ ಹುಡುಗರು ಯಾವುದೇ ಥರ ಅನ್ಯಾಯ ಆಗಲ್ಲ ಅಂತೇಳಿ. ಒಂದೇಳೆ ಪದೇ ಪದೇ ಇದು 3ನೇ ಸಲ ಅಲ್ಲ, ಇದು 3 ತಿಂಗಳಲ್ಲಿ 3ನೇ ಸಲ ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಾ ಇದೆ. ಆದರೆ ಒಂದೇ ತಿಂಗಳಲ್ಲಿ ಇನ್ನೇ ಒಂದು ಬಾರಿ ಏನಾದರೂ ಕ್ಯಾಂಪಸ್ದಲ್ಲಿ ನಮ್ಮ ಹಿಂದೂಗಳ ಮೇಲೆ ಏನಾದರೂ ಅನ್ಯಾಯ ಆದರೆ ಸ್ವತಃ ನಮ್ಮ ಹಿಂದೂಗಳ ರಕ್ಷಣೆ ಮಾಡ್ತಕ್ಕಂಥ ತಾಕತ್ತು ಅವ್ರ ಬಲ್ಲಿದೆ. ಅದಕ್ಕೆ ನಾವು ಯಾರೂ ಕಾನೂನು ಕೈದೆ ತಗೋಬಾರ್ದು, ಕಾನೂನಿಗೆ ಗೌರವ ಕೊಡ್ಬೇಕಂತ ಹೇಳಿ ಇವತ್ತು ನಾವು ಶಾಂತಿಯುತವಾಗಿ ಮೆಮೊರಂಡಮ್ ಕೊಟ್ಟಿದ್ದೀವಿ. ಸಚಿವರು ಹೋಗಿರಲ್ಲ, ಇಬ್ಬರಿಬ್ರು ಹೋಗಿದ್ದಾರೆ ಅಂತ ಎಲ್ಲಾ ಸಚಿವರು, ಇಬ್ಬರಿಬ್ರು ಸಚಿವರದು ಗುಂಡಾಗಳನ್ನು ಅವರೇ ಕಾಪಾಡದ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಗುಂಡಗಳಿಗೆ ಸಜಾ ಇಲ್ಲ, ಅಲ್ಲಿ ಗುಂಡಾಗಳನ್ನು ಯಾರು ಅರೆಸ್ಟ್ ಮಾಡಬಾರ್ದು. ಪೊಲೀಸರಿಗೆ ಅಷ್ಟೊಂದು ನಿರ್ಬಂಧ ಇದೆ ಪೊಲೀಸರಿಗೆ. ಅದಕ್ಕೆ ನಾವು ಇವತ್ತು SP ಅವರು ನಮ್ಗೆ ವಿಶ್ವಾಸ ಕೊಟ್ಟಿದ್ದಾರೆ. SP ಅವ್ರ ಮ್ಯಾಗೆ ಜಿಲ್ಲಾಡಳಿತ ವಿಶ್ವಾಸ ಇದೆ. ಆ ಒಂದು ಗುಂಡಾಗಳು 8 ಜನರಿಗೆ ನಾವೇನು ಪಟ್ಟಿ ಕೊಟ್ಟಿದ್ದೀವಿ, ಅವರಿಗೆ ಅರೆಸ್ಟ್ ಮಾಡಿ ಹೆಡಮರಿ ಕಟ್ಟಬೇಕು. ನನ್ನ ಹೆಸರು ನಟರಾಜ್. ನಾನು ಹಲ್ಲೆಗೊಳಗಾದಂಥ ವ್ಯಕ್ತಿಗಳನ್ನೊಬ್ಬ ನಾನು ವಿದ್ಯಾರ್ಥಿ. ನಿನ್ನೆ ಸುಮಾರು 1:45ಕ್ಕೆ ನಮ್ಮಲ್ಲಿ ಕಾಲೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗ ಸ್ವಲ್ಪ ಕೊನೆಗೆ ಒಂದು 10 ನಿಮಿಷ ಸಾಂಗ್ ಹಾಕ್ತಾರೆ DJಯಲ್ಲಿ. ಹಾಕಿದಾಗ ರ್ಯಾಂಡಮ್ಲಿ ಸುಮ್ಮನೆ ಎಲ್ಲ ಸಾಂಗು ಕುಣಿತಾ ಇದ್ವಿ. ರ್ಯಾಂಡಮ್ಲಿ ಜೈ ಶ್ರೀರಾಮ್ ಅನ್ನುವಂಥ ಹಾಡು ಬಂತು. ಉದ್ದೇಶಪೂರ್ವಕವಾಗಿಲ್ಲ, ರ್ಯಾಂಡಮ್ ಆಗಿ ಹಾಡು ಬಂತು. ಹಾಡು ಬಂದಾಗ ಏನಾಯಿತು ಅಂತಂದರೆ ಅನ್ಯಕೋಮಿನ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂತಂದರೆ DJ ವೈರು ಅದೆಲ್ಲ ಕಿತ್ಬಿಟ್ಟು ನಮ್ಮ 7-8 ಹುಡುಗರ ಮ್ಯಾಗ ಹಲ್ಲೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಬ್ಬ ವೀರೇಂದ್ರ, ಅವನಿಗೆ ತೀವ್ರ ಗಾಯ ಆಗಿದೆ. ಅವ್ನು ಮನೆಗೆ ಮಲ್ಕೊಂಡನ, ಅವ ಬಂದಿಲ್ಲ. ಈಗ ತೀವ್ರವಾಗಿ ಗಾಯ ಆಯಿತು. ನಾವೆಲ್ಲ ಕೇಸ್ ಎಲ್ಲ ಮಾಡಿದ್ವಿ. ಸಂಜೆ 5-5:30 ಸುಮಾರಿಗೆ FIR ಎಲ್ಲ ಆಯಿತು. ಆಮೇಲೆ ಸಂಜೆ ಯಾರು 25ರಿಂದ 30 ಜನ ವಿದ್ಯಾರ್ಥಿಗಳು ಗುಂಪು ಮಾಡಿ ಹಲ್ಲೆ ಮಾಡಿದ್ದಾರೆ. ಬೇಕಾದ್ರೆ ನೀವು ವಿಡಿಯೋದಲ್ಲೂ ನೋಡ್ಬೋದು ಇದೆ. ಸಂಜೆ ಏನಾಯ್ತಂದರೆ ಅವರು ಮತ್ತೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಸರ್. ಹಲ್ಲೆನೂ ಮಾಡೋದು ಅವರೇ, ಕೇಸ್ ಮಾಡೋದು ಅವರೇ. ಅಂದ್ರೆ ಅವ್ರದ್ದು ಸರ್ಕಾರ ಅವನು ದುರುಪಯೋಗ ಮಾಡ್ಕೊಳತ್ತಾರ ಅಷ್ಟೇ. ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ, ಸರ್ಕಾರಕ್ಕೆ ಏನು ಹೇಳ್ತೀನಿ, ತಪ್ಪಿತಸ್ಥರು ಯಾರೇ ಇರಲಿ, ನಾವೇ ಇರಲಿ, ಮತ್ತೊಬ್ಬರೇ ಇರಲಿ, ಕರೆಕ್ಟ್ ನೋಡಿ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕಂತ ಹೇಳ್ತೀವಿ ಸರ್. ಫಸ್ಟ್ ಟೈಮ್ ಆಗಿದೆ ನಿಮ್ಮ ಕಾಲೇಜಲ್ಲಿ? ಇಲ್ಲ ಸರ್, ಸುಮಾರು ಸಮಯ ಆಗಿದೆ. ಜಗಳ ಗಲಾಟೆ ಸುಮಾರು ಟೈಮ್. ನಿಮ್ಮ ಹೆಸರು ಹೇಳಿ, मैं सेम कॉलेज से पढ़ता हूँ. सेम ग्रुप हर बार वही अटैक करते. सबको पता है कौन है वो. रहने के बाद भी कॉलेज कुछ भी एक्शन नहीं ले रहा उनके खिलाफ. ना डिसमिस करे या फिर सस्पेंड नहीं करे, कुछ भी नहीं, रेस्ट्रिकेट नहीं करे. स्टूडेंट्स अंदर आके कर रहे. NSUI करके एक कमेटी बना के उनके लीडर्स बना के स्टूडेंट्स को पॉलिटिक्स में क्यों घसीट रहे. पॉलिटिक्स क्यों आ रहा एजुकेशनल इंस्टीट्यूट में? यहाँ पढ़ने आते बच्चे, यहाँ पूरे हम सेकुलर बन के हिंदू हम चुप बैठ रहे और मुस्लिम्स करते वही, फिर वही लड़ने आते, फिर FIR भी हमारे खिलाफ करते. इसका जवाब कुछ भी नहीं है. कॉलेज के मैनेजमेंट कुछ भी इंसाफ नहीं कर रहा है. रिलीजियस नहीं है तो साफ उनको भी उतना ही प्रायोरिटी देते, हमको भी उतना ही प्रायोरिटी देते. एंड गलती हमारा नहीं था. DJ वाले रहते, जय श्री राम लगाते, सुनना नहीं है तो बंद कराओ. बंद कराने का तरीका ये नहीं होता. अगर हम लड़ने बैठे ना, कुछ नहीं होता यहाँ पे. हम जमा नहीं हो रहे करके यहाँ पे ये सब मजा करे ना आप लोग. ನಾವು ಶಾಂತಿ ಸಹಬಾಳ್ವೆಯಲ್ಲಿ ನಂಬಿಕೆ ಇಟ್ಟವರು. ಕೇಸ್ ನಾವು ಜಾಯಿಂಟ್ ಆಗಿ ನಾವು ಆಕ್ಷನ್ ತಗೊಂಡ್ರು ಪೊಲೀಸ್ ಆಗ ಬಿ ಬರಬಾರ್ದು. ಹಿಂಗೆ ಸಪೋರ್ಟ್ ಮಾಡ್ಬೇಕು. ಈಗ ಸಪೋರ್ಟ್ ಮಾಡತ್ತಿಲ್ಲ, ಆಗ ಬಿ ಮಾಡಬಾರ್ದು. ಈಟೇ ಅದ, ನ್ಯಾಯ ಬೇಕು. ನನ್ನ ಹೆಸರು ನಿಖಿಲ್ ಪಾಟೀಲು. ನಾನು ಎಂತರ ಲಾಸ್ಟ್ ಇಯರ್ ಆಫ್ ಇಂಜಿನಿಯರಿಂಗು. ಇದು ನಮ್ಮ ಕಾಲೇಜ್ನ ಇವಾಗ ಆಗ್ಲತ್ತಿಲ್ಲ, ಏನಿಲ್ಲ ಅಂದ್ರೂ ಎಂತರ ಒಂದು 2 ವರ್ಷದಿಂದ ಆಗ್ಲತ್ತವ. ನಮ್ಮ ಹಿಂದೂ ಹುಡುಗರ ಮೇಲೆ ತೋಲಲ್ಲಿ ಎಂತರ ಅವರು ಇದು ಮಾಡತ್ತಾರ, ಅವರು ಎಂಥರದ್ದು ಪಾಯಿಂಟ್ಔಟ್ ಮಾಡತ್ತಾರ. ಜಸ್ಟ್ ನಾವು ಬಿಕಾಸ್ ಆಫ್ ಅದು ಒಂದು ಜೈ ಶ್ರೀರಾಮ್ ಹಾಡ ಹಚ್ಚಿದಕ್ಕೆ ನಮಗೂ ಹೊಡೆದಾರ, ಲೆಕ್ಚರಿಗೆ ಹೊಡೆದಾರ, ಎಲ್ಲರಿಗೂ ಹೊಡೆದಾರ. ಇದಕ್ಕೆ ನಮಗೆ ಏನರ ಒಂದು ನ್ಯಾಯ ಬೇಕು. ಏನಾಯ್ತು ಘಟನೆ, ಹೆಂಗಾಯ್ತು ಶುರು, ಏನಾಗಿತ್ತು? ನಾವು ಎಂತ ಒಂದು ಜೈ ಶ್ರೀರಾಮ್ ಹಾಡ ಹಚ್ಚಿ ನಾವು ಡ್ಯಾನ್ಸ್ ಮಾಡ್ತೀವಿ. ಆಮೇಲೆ ಅವ್ರು ಬಂದು ಅದು ಇದು ಹೊಡೆದಾಕ್ ಬಿಟ್ಟರು, ಅದು ಟೇಪ್ ರೆಕಾರ್ಡ್ ಮಾಡಿದ್ರು, ಲೆಕ್ಚರ್ಸಿಗೆ ಹೊಡೆದ್ರು, ಅಲ್ಲ ಒಬ್ಬರು ಅಂದ್ರು. ಆವಾಗ ನಾವು ಏನೂ ಅಂದಿಲ್ಲ ಅವ್ರಿಗೆ. ಅಂದ್ರು ನಾವು ಜೈ ಶ್ರೀರಾಮ್ ಅಂದಿದ್ದಕ್ಕೆ ಇದು ಅಂದ್ರು. ಇದೇನು ಪಾಕಿಸ್ತಾನನಾ? ಇಲ್ಲ, ಇಂಡಿಯಾ ಇದು. ನಾವು ಜೈ ಶ್ರೀರಾಮ್ ಅಂತೀವಿ. ಸೊ ನಮಗಿದು ನ್ಯಾಯ ಬೇಕು. ಅವ್ರಿಗೆ ಎಲ್ರಿಗೂ ನಾವು ಜೈಲಲ್ಲಿ ಹಾಕಿದ್ರು, ಅವರು ಹೊರಗಡೆ ಇದ್ದಾರೆ ಇವತ್ತು. ಇದಕ್ಕೆ ಏನು ಮಾಡ್ಬೇಕು ನಾವು? ನಮ್ಗೆ ಯಾರ್ದಾದ್ರೂ ಒಂದು ಸಪೋರ್ಟ್. ವಿದ್ಯಾರ್ಥಿಗಳಿದ್ರು ಹಲ್ಲೆ ಮಾಡಕ್ಕೆ ಎಷ್ಟು ಜನ ಗುಂಪು ಬಂದಿದ್ರು? 15-20 ಜನ ಇದ್ರು. ಸೊ ನಮಗೆ ಇದಕ್ಕೆ ನ್ಯಾಯ ಬೇಕು. ಅವ್ರಿಗೆ ಎಲ್ಲಿವರೆಗೆ ಜೈಲ್ ಒಳಗೆ ಹಾಕಿ ಅರೆಸ್ಟ್ ಮಾಡಲ್ಲ, ಅಲ್ಲಿವರೆಗೆ ನಮಗೆ ನ್ಯಾಯ ಬೇಕಿದ್ದು. ಹಿಂದೂ ಪಾರ್ಗಳ ಮೇಲೆ ಇದು ಬೇಕಂತ ಅವ್ರು ಎಂಥರ ಇದು ಮಾಡಿ, ಎಂಥರದ್ದು ಟಾರ್ಗೆಟ್ ಮಾಡಿ ಬೇಕಂತ ಮಾಡತ್ತಾರೆ ಇದು ನಮ್ಮ ಕಾಲೇಜ್.
ಸೊ ನಮಗೆ ಇದು ಏನು ಸೆಕ್ಯೂರಿಟಿ ಇಲ್ಲ ನಮ್ಮ ಕಾಲೇಜ್ನಾಗ. ಹಿಂದೂ ಹುಡುಗರು ಬೇಕಂತ ಮಾಡ್ತಾರೆ, ಲೆಕ್ಚರ್ಸಿಗೂ ಹೊಡ್ದಾರ ನಮ್ಮ ಕಾಲೇಜ್ದವ್ರು ಏನೂ ರೆಸ್ಪಾನ್ಸ್ ಮಾಡ್ತಾರೆ. DJ ಇಲ್ಲಿಗಲ್ ಇಲ್ಲದಾರ. 3rd ಕ್ಲಾಸ್ ಮ್ಯಾನೇಜ್ಮೆಂಟ್. ನನ್ನ ಹೆಸರು ನಿಖಿಲ್ ಪಾಟೀಲ್. ಬರ್ರಿ. ಸರ್ ಕಾಲೇಜು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಕಾಲೇಜ್ ಏನು ಆಕ್ಷನ್ ತಗೋತಾ ಇಲ್ಲ ಸರ್. ಕಾಲೇಜ್ ತಪ್ಪದ ಸರ್. ಏನ್ ಸೆಕ್ಯೂರಿಟಿನೇ ಇದ್ದಿಲ್ಲ ಸರ್. ಅವ್ರದ್ದು ರೆಪ್ಯುಟೇಷನ್ ಕಮ್ಮಿ ಆಯ್ತು. ಇದು ರೆಗ್ಯುಲರ್ ಆಯ್ತಾ ಇದೆ ಸರ್ ಹಿಂಗೆ. ವಿದ್ಯಾರ್ಥಿಗಳಿದ್ರಿ, ಅದಕ್ಕೇನಂದ್ರೆ ನಿಮಗೆ ನಾವು ಪೇಷನ್ಸ್ ನಾವು ನಮ್ಮ ಜೊತೆ ಏನಂದ್ರೆ ಕೂತ್ಕೊಂಡು ವಿಷಯನ ಗಮನ ತರ್ತಾ ಇದ್ದೀವಿ. ಈಗಾಗಲೇ ಹೇಳಿದಂಗೆ ತನಿಖೆ ಮಾಡೋ ಜವಾಬ್ದಾರಿ ನಮ್ದು. ಸರ್ ನಾವು ಕೋಆಪರೇಟ್ ಮಾಡ್ತೀವಿ ಸರ್. ಕಾಲೇಜ್ ಮಾಡ್ತಾ ಇಲ್ಲ ಸರ್.